ಕಂಪ್ಲಿಯಲ್ಲಿ ಕೇರಳ ಸ್ಟೋರಿ 2 ಉಚಿತ ಪ್ರದರ್ಶನ. ಕಂಪ್ಲಿ ಯುವಶಕ್ತಿ ಸಂಘ ಹಾಗೂ ಗೆಳೆಯರ ಬಳಗದ ವತಿಯಿಂದ ಕೇರಳ ಸ್ಟೋರಿ 2 ಚಿತ್ರದ ಉಚಿತ ಪ್ರದರ್ಶನವನ್ನ ಜುಲೈ 24 ರಿಂದ ಜುಲೈ 30 ತನಕ ಆಯೋಜನೆ ಮಾಡಲಾಗಿದೆ ಅಂತ ಸಂಘಟಕರು ತಿಳಿಸಿದ್ದಾರೆ. ಕಂಪ್ಲಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಧಾರ್ಮಿಕ ಅತಿರೇಕ, ಮಾನವ ಕಳ್ಳಸಾಗಣೆ, ಮಹಿಳೆಯರ ಶೋಷಣೆ ಹಾಗೂ ಉಗ್ರಗಾಮಿ ಸಂಘಟನೆಗಳಿಗೆ ಯುವಕರ ನೇಮಕಾತಿಯಂತಹ ಗಂಭೀರ ಸಾಮಾಜಿಕ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಈ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಪ್ರೇಮ, ಮದುವೆ ಹಾಗೂ ಉದ್ಯೋಗದಂತಹ ಆಮಿಷಗಳನ್ನು ಒಡ್ಡಿ ಯುವತಿಯರನ್ನ ಮೋಸಗೊಳಿಸುವ ಘಟನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಂಪ್ಲಿ ಭಾಗದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆಯುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಚಿತ್ರವನ್ನು ಉಚಿತವಾಗಿ ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಜುಲೈ 24 ರಿಂದ ಜುಲೈ 30 ತನಕ ನಡೆಯಲಿರುವ ಈ ಉಚಿತ ಪ್ರದರ್ಶನದಲ್ಲಿ ಯುವತಿಯರು, ಮಹಿಳೆಯರು ಹಾಗೂ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಿನಿಮಾ ವೀಕ್ಷಿಸುವ ಮೂಲಕ ಜಾಗೃತರಾಗುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ಮಹಿಳೆಯರಲ್ಲಿ ಮತ್ತು ಮಾತೆಯರಲ್ಲಿ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಪರವಾಗಿ ಉಚಿತ ಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚಿತ್ರ ಪ್ರದರ್ಶನವನ್ನು ಇದೆ ಚಂದ್ರಕಲಾ ಟಾಕೀಸ್ನಲ್ಲಿ ದಿನಾಂಕ 24/7/2026 ರಿಂದ 30/7/2026 ಅಂದರೆ ಸತತವಾಗಿ 7 ದಿನ. ಪ್ರತಿದಿನವೂ 4 ಶೋ ಇರ್ತವೆ. ಬೆಳಗ್ಗೆ 11 ಗಂಟೆಗೆ ಒಂದು ಶೋ, ಮಧ್ಯಾಹ್ನ 2 ಗಂಟೆಗೆ ಒಂದು, ಸಂಜೆ 5:30ಕ್ಕೆ, ರಾತ್ರಿ 8:30ಕ್ಕೆ. ಪ್ರತಿ ಶೋಗೂ 500 ಜನಕ್ಕೆ ರೈತ ಟಿಕೆಟ್ ಬುಕ್ ಮಾಡಿದ್ದೀವಿ. ಆಮೇಲೆ ಒಂದು ದಿನಕ್ಕೆ 2,000 ಟೋಟಲ್ 14,000 ಟಿಕೆಟ್ಗಳನ್ನು ಕೂಡ ಉಚಿತವಾಗಿ ನೀಡಲಿಕ್ಕೆ ಯೋಜನೆ ರೂಪಿಸ್ಕೊಂಡಿರ್ತೀವಿ. ಏನಂದರೆ ಈ ಮಾತೆಯರು ಮತ್ತು ಮಹಿಳೆಯರು ಹೆಚ್ಚಿನ ಆದ್ಯತೆಯನ್ನು ಮಾತೆಯರು, ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಇವರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಂತ. ಯಾಕಂದರೆ ಮೇನು ಜಾಗೃತಿ ಮೂಡಬೇಕಾಗಿರೋದು ಅವರಿಗೆ. ಆಮೇಲೆ ಅದ್ರ ಜೊತೆಗೆ ಕುಟುಂಬ ಸಮೇತರಾಗಿ ಬಂದರೂ ಕೂಡ ಅವರಿಗೆ ಉಚಿತವಾಗಿ ಟಿಕೆಟ್ ಕೊಡ್ತೀವಿ. ಹಾಗಾಗಿ ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡುವಂತೆ ಕಂಪ್ಲಿ ಯುವಶಕ್ತಿ ಸಂಘ ಹಾಗೂ ಗೆಳೆಯರ ಬಳಗದ ವತಿಯಿಂದ ಅದರ ಪ್ರಯುಕ್ತ ಪತ್ರಿಕೆಗೋಷ್ಠಿ ಆಗುತ್ತೆ. ಇದರಲ್ಲಿ ಏನಾಯ್ತು ಈ ಚಿತ್ರದಲ್ಲಿ ಅಂಶ ಬಗ್ಗೆ ಹೇಳೋ? ಈ ಚಿತ್ರದಲ್ಲಿ ಮುಖ್ಯವಾಗಿ ಏನಿದೆ ಅಂತಂದರೆ, ಈ ಮಹಿಳೆಯರನ್ನ ಯಾವ ರೀತಿ ಬಲೆಗೊಳಿಸ್ಕೊಂತಾರ, ಮಾದಕ ದ್ರವ್ಯಗಳಿಂದಾಗಿರ್ಬೋದು, ಕೆಲವೊಂದು ಆಮಿಷಗಳನ್ನು ಒಡ್ಡೋದ್ರಿಂದಾಗಿರ್ಬೋದು, ಅಥವಾ ಇಲ್ಲಾಂದರೆ ಕೆಲಸದ ಆಮಿಷ ಒಡ್ಡಿ ಯಾವುದೋ ಒಂದು ರೀತಿಯಿಂದ ಮಹಿಳೆಯರನ್ನು ತಮ್ಮ ಬಲೆಗೊಳಿಸ್ಕೊಂಡು ಮದುವೆ ಮಾಡ್ಕೊಂತೀವಿ. ಅದು ಇದು ಏನೋ ಒಂದು ಆಸೆಗಳನ್ನೆಲ್ಲ ಹುಡ್ಸ್ಕೊಂಡು ಆಮೇಲೆ ಅವ್ರು ಮದುವೆ ಆದಮೇಲೆ ಅವ್ರು ಯಾವ ರೀತಿ ಹಿಂಸೆ ಕೊಡ್ತಾರೆ, ಆಮೇಲೆ ಅವ್ರನ್ನ ಮತ ಪರಿವರ್ತನೆ ಮಾಡಲಿಕ್ಕೆ ಯಾವ ರೀತಿ ಪ್ರಚೋದನೆ ಮಾಡ್ತಾರೆ, ಅದಾದಮೇಲೆ ಅವ್ರನ್ನ ಬೇರೆ ದೇಶಗಳಿಗೆ ಇದು ಮಾಡೋದಾಗಲಿ, ಟೆರರಿಸಮ್ ಸೇರಿಸೋದಾಗಲಿ, ಇವೆಲ್ಲದ್ರ ಕುರಿತಾಗಿ ಭಾಳ ಚೆನ್ನಾಗಿ ಈ ಚಿತ್ರದಲ್ಲಿ ಬಂದಿರ್ತದೆ. ಈ ಚಿತ್ರ ಅವ್ರಿಗೆ ತೋರಿಸಿದರೆ ಅಟ್ಲೀಸ್ಟ್ ಒಂದು ಈ 14,000 ಜನಕ್ಕೆ ತೋರಿಸ್ಬೇಕಂತ ನಾವೇನು ಪ್ಲಾನ್ ಮಾಡಿದ್ವಿ. ಅದರಲ್ಲಿ ಒಂದು 10,000 ಜನ ಬಂದು ನೋಡಿ, ಒಂದು 1,000 ಜನ ಬದಲಾದರೂ ಕೂಡ ಒಂದು ಯಶಸ್ವಿಗೊಳಿಸಂಗಿರುತ್ತೆ. ಹಾಗಾಗಿ ಪತ್ರಕರ್ತ ಮಿತ್ರರಲ್ಲಿ ಒಂದು ವಿನಂತಿ ಏನಂತಂದರೆ, ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ಪ್ರಚಾರ ಪಡಿಸಿ, ಸ್ವಲ್ಪ ಮಹಿಳೆಯರಿಗೆ, ಮಾತೆಯರಿಗೆ, ಕುಟುಂಬಸ್ಥರಿಗೆ, ಎಸ್ಪೆಷಲಿ ಮೇನಾಗಿ ಏನಂದ್ರೆ ತಂದೆ ತಾಯಿಯರು ಬಂದು ಆ ಸಿನಿಮಾ ನೋಡೋದ್ರಿಂದ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಈಗ ಕಾಲೇಜಿಗೆ ಹೋಗ್ತಾರ ಬರ್ತಾರ ಅಂತ ಗೊತ್ತೋಗ್ತಾರೆ, ಕಾಲೇಜಿಗೆ ಏನೇನು ಮಾಡ್ತಾರೆ, ಯಾವ್ಯಾವ ರೀತಿ ಎಲ್ಲ ಹುಡುಗಿಯರು ಇರ್ತಾರೆ, ಅದು ಕಾಲೇಜಿಗೆ ಏನೇನು ನಡೀತಾವೆ ಅನ್ನೋದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಕುಟುಂಬ ಸಮೇತರಾಗಿ ಬರ್ಬೋದು, ಯುವತಿಯರು ಬರ್ಬೋದು, ವಿದ್ಯಾರ್ಥಿನಿಯರು ಮಾತ್ರ ಕಂಪಲ್ಸರಿ ಬರಬೇಕಾಗಿ ಕೇಳ್ಕೊಂಡಿದ್ವಿ. ಇದ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ಶಾಲಾ ಕಾಲೇಜು ಅವಧಿಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತೆ PO ಹತ್ರ ಪಿಕ್ಚರ್ ಹೆಸರೇನು? ಕೇರಳ ಸ್ಟೋರಿ 2 ಅಂತಂದ್ರೆ. ಈಗ ಕಂಪ್ಲಿ ಈ ಭಾಗದಲ್ಲಿ ಈ ಫಿಲ್ಮ್ ತೋರಿಸ್ಲಿಕ್ಕೆ ಏನಾದರೂ ಒಂದು ಉದ್ದೇಶ ಇರಬೇಕಲ್ಲ, ಜಾಗೃತಿಗೋಸ್ಕರನ ಅಥವಾ ಏನಾರು ಆಗಿತ್ತು? ಮೊದಲೆಲ್ಲ ನಾವು ಏನಂತಂದರೆ, ಅಲ್ಲಿ ಕೇರಳದಲ್ಲಿ ನಡೆದಿದೆ, ಬೆಂಗಳೂರಲ್ಲಿ ನಡೆದಿದೆ, ಡೆಲ್ಲಿಯಲ್ಲಿ ನಡೆದಿದೆ, ಹುಬ್ಳಿಯಲ್ಲಿ ನಡೆದಿದೆ ಅಂತ ಕೇಳ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಗಂಗಾವತಿ, ಬಳ್ಳಾರಿ, ಕೆಲವು ವಾರಗಳ ಹಿಂದೆ ಕಂಪ್ಲಿಯಲ್ಲಿ ಕೂಡ ಕೆಲವೊಂದು ಘಟನೆಗಳು, ಇದೇ ಸಂಬಂಧಪಟ್ಟ ಘಟನೆಗಳು ನಡೆದವು. ಹಂಗಾಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ನಮ್ಮ ಗೆಳೆಯರ ಬಳಗದವರೆಲ್ಲ ಮಾತಾಡ್ಕೊಂಡು ತೋರಿಸೋಣ, ಒಂದು ಜಾಗೃತಿ ಮೂಡಿಸೋಣ ಮಹಿಳೆಯರಿಗೆ ಅನ್ನೋದು ಇದಕ್ಕೆ ಮಾಡಿದ್ವಿ. ಕಂಪ್ಲಿಯಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಬೇರೆ ದೇಶದಲ್ಲಿ ನಡೀತಿತ್ತು, ಅದು ನಮ್ಮ ದೇಶಕ್ಕೆ ಬಂತು, ನಮ್ಮ ದೇಶದಿಂದ ನಮ್ಮ ರಾಜ್ಯಕ್ಕೆ ಬಂತು, ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಬಂತು, ನಮ್ಮ ಜಿಲ್ಲೆಯಿಂದ ಈಗ ನಮ್ಮ ಊರಿಗೆ ಬಂದದ್ದು. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮನೆಗೂ ಬರ್ಬೋದು. ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಮನೆಗಿರೋ ಹೆಣ್ಮಕ್ಳು ಕೂಡ ಕರ್ಕೊಂಡು ಹೋಗ್ತೀವಿ ಮುಂದೆ ನೋಡಲ್ಲ. ಹಾಗಾಗಿ ಈಗಲೂ ಈಗಾಗಲೂ ಎಚ್ಚೆತ್ಕೊಂಡು ನಾವು ಅಂತಂದೇಳಿ ಮಹಿಳೆಯರನ್ನು ಜಾಗೃತಿಗೊಳಿಸೋಂಥ ಈ ಕಾರ್ಯಕ್ರಮ.